ನಾನು ಪಾಪುಗೆ ಆಪಲ್ನ ಯಾವ ರೀತಿ ತಿನ್ನಿಸ್ತೀನಿ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ ಮಾಡಿದರು. ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಪಾಪುಗೂ ಕೂಡ ಏನಾದ್ರು ತಿನ್ನಿಸ್ಬೇಕು ಅಂದ್ಬಿಟ್ಟು ಆಪಲ್ನ ಪ್ಯೂರಿ ಮಾಡಿ ತಿನ್ನಿಸೋಣ ಅಂದ್ಬಿಟ್ಟು ಆಪಲ್ನ ನಾನು ಫಸ್ಟು ಸಿಪ್ಪೆ ತೆಗೆದ್ಬಿಟ್ಟು ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ಕೊತೀನಿ. ಸ್ಟೀಮ್ ಮಾಡ್ಕೊಂಡಿದ್ಮೇಲೆ ನಾನು ಈ ಥರ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಇದ್ರ ಜೊತೆಗೆ ಬ್ರೆಸ್ಟ್ ಮಿಲ್ಕೂ ಕೂಡ ಹಾಕ್ಕೊಂಡು ಸಾಫ್ಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ತೀನಿ. ಒಬ್ಬೊಬ್ಬರು ಮಿಕ್ಸಿಯಲ್ಲೆಲ್ಲ ರುಬ್ಬಿ ತಿನ್ನಿಸ್ತಾರೆ, ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಈ ರೀತಿ ಮಾಡಿ ತಿನ್ನಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಮಾಡಿ ತಿನ್ನಿಸೋದ್ರಿಂದ ನನ್ನ ಮಕ್ಳಿಗೂ ಇಷ್ಟ ಆಗುತ್ತೆ. ಇವಾಗ ನಮ್ಮ ಪಾಪುಗೆ 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸ್ ಇನ್ನೇನೋ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಈಗ ಆಪಲೆಲ್ಲ ತಿನ್ನಿಸ್ತಿದ್ದೀನಿ. ಪಾಪುಗೆ ಆಪಲೆಲ್ಲ ತಿನ್ನಿಸಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಂಡೆ. ಇವತ್ತು 2ನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟನೂ ನಾನು ಮಾಡಿಕೊಂಡು ಆಮೇಲೆ ಪಾಪುಗೆ ರಾಗಿ ಸರಿನ ಮಾಡಿ ತಿನ್ನಿಸ್ತಿದ್ದೆ. ಡೈಲಿ 2ರಿಂದ 3 ಥರ ಫುಡ್ನ ತಿನ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ ಸ್ವಲ್ಪ. ಇವಾಗ ರಾಗಿ ಸರಿ ಮಾಡ್ಕೊಳ್ಳೋಕ್ಕೆ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಇನ್ನೂ ನಾನು ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ. ನಾನು ಯಾವುದೇ ಕಾಳುಗಳು ಹಾಕಿ ಮಾಡ್ಕೊಂಡಿಲ್ಲ, ಇನ್ನು ಸ್ಟಾರ್ಟಿಂಗ್ ಅಲ್ವಾ ತಿನ್ನಿಸ್ತಾ ಇರೋದು. ಹಾಗಾಗಿ ನೆಕ್ಸ್ಟ್ ಯಾವ್ದಾರ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಪಾಪುಗೂ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಸಂಜೆ ಈ ರೀತಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ವಿ. ಇವತ್ತು ಡೇ ಸ್ವಲ್ಪ ಬೇಜಾರಲ್ಲೇ ಇತ್ತು, ಹೆಂಗೋಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಾನು 100 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಅದು ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.